ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಟಾಯ್ಲೆಟ್ನಲ್ಲೂ ಸಿಸಿಟಿವಿ, ಡ್ರೆಸ್ ಚೇಂಜ್ ಮಾಡೋ ರೂಮ್ನಲ್ಲೂ ಸಿಸಿಟಿವಿ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕ್ಲಬ್ ಒಂದರ ಕರ್ಮಕಾಂಡ ಬಯಲಾಗಿದೆ ಈಗ. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ ಒಂದರ ಕರ್ಮಕಾಂಡ ಬಯಲಾಗಿದೆ. ಕ್ಲಬ್ನ ಲೇಡೀಸ್ ಟಾಯ್ಲೆಟ್ನಲ್ಲಿ ಸಿಸಿಟಿವಿ ನೋಡಿ ಮಹಿಳೆಯರು ಬೆಚ್ಚಿ ಬಿದ್ದಿರೋದು. ಹೆಣ್ಣೂರು ಬಾಣಸವಾಡಿ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿ ಕರ್ಮಕಾಂಡ. ಟಾಯ್ಲೆಟ್ನಲ್ಲಿ ಸಿಸಿಟಿವಿ ಇದ್ದದನ್ನ ನೋಡಿ ಗರಂ ಆಗಿದ್ದಾರೆ ಮಹಿಳಾ ಸದಸ್ಯೆ. ಕಳೆದ 15 ದಿನದ ಹಿಂದೆ ಅಷ್ಟೇ ಓಪನ್ ಆಗಿದ್ದಂತ ಕ್ಲಬ್ನ ಸ್ವಿಮ್ಮಿಂಗ್ ಪೂಲ್ ಬಾಲಕಿ ಹಾಗೂ ತಾಯಿ ಬಟ್ಟೆ ಬದಲಿಸುವಾಗ ಸಿಸಿಟಿವಿ ನೋಡಿ ಗಾಬರಿಯಾಗಿದ್ದಾರೆ. ಕ್ಲಬ್ ಆಡಳಿತ ಮಂಡಳಿಗೆ ದೂರು ದಾಖಲಿಸಿದ್ದಾರೆ ಮಹಿಳೆ. ಸಿಸಿಟಿವಿ ಇದ್ರೂ ಕೂಡ ಕ್ಲಬ್ನ ಆಡಳಿತ ಮಂಡಳಿ ನಿರ್ಲಕ್ಷ್ಯವನ್ನ ವಹಿಸಿರೋದು. ಕ್ಲಬ್ ಸೆಕ್ರೆಟರಿ ಪ್ರಶಾಂತ್ ರೆಡ್ಡಿ ವಿರುದ್ಧ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಟಾಯ್ಲೆಟ್ನಲ್ಲಿ ಸಿಸಿಟಿವಿ ಹಾಕಿದ್ದಾರೆ ಅಂತ ಅಂದ್ರೆ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಇವರು? ಕ್ಲಬ್ ಸೆಕ್ರೆಟರಿ ಪ್ರಶಾಂತ್ ರೆಡ್ಡಿ ವಿರುದ್ಧ ಮಹಿಳೆಯರೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಲಬ್ ಆಡಳಿತ ಮಂಡಳಿಗೆ ದೂರು ದಾಖಲಿಸಿದ್ದಾರೆ ಮಹಿಳೆ. ಸಿಸಿಟಿವಿ ಇದ್ರೂ ಕೂಡ ಕ್ಲಬ್ನ ಆಡಳಿತ ಮಂಡಳಿ ನಿರ್ಲಕ್ಷ್ಯವನ್ನ ವಹಿಸಿರುವುದು. ಬಟ್ಟೆ ಬದಲಿಸುವಂತ ಜಾಗದಲ್ಲಿ, ಡ್ರೆಸ್ ಚೇಂಜ್ ಮಾಡುವಂತ ಜಾಗದಲ್ಲಿ, ಟಾಯ್ಲೆಟ್ನಲ್ಲಿ ಈ ರೀತಿಯಾಗೆಲ್ಲ ಸಿಸಿಟಿವಿ ಇಡ್ತಾರೆ ಅಂತ ಅಂದ್ರೆ ಏನರ್ಥ? Because there is a CCTV camera in the ladies' toilet, right? And all the ladies, because you know it's all a wet area, all the ladies come here to change. And we have one CCTV camera here inside the ladies' toilet, and there is a hole being drilled for another one. She has given me an emergency call, and I've rushed over here because there is a CCTV camera in the ladies' toilet, right? And all the ladies, because you know it's all a wet area. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನ್ ಕತೆ ಇದು? ಬೇಕು ಅಂತಾನೆ ಅಳವಡಿಸಿದಾರ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಈ ರೀತಿಯಾದಂತಹ ಪ್ರಕರಣಗಳು ಎಲ್ಲೂ ಸಹ ಬೆಳಕಿಗೆ ಬಂದಿರಲಿಲ್ಲ. ಸುಮಾರು 1 ವರ್ಷ ಅಥವಾ ಇತ್ತು. ಯಾಕಂದ್ರೆ ಕೆಲವೊಂದು ಮಾಲ್ಗಳಲ್ಲಿ ಮಹಿಳೆಯರು ಬಟ್ಟೆ ಬದಲಾಯಿಸ್ತಕ್ಕಂಥ ಡ್ರೆಸ್ ರೂಮ್ಗಳಲ್ಲಿ ಈ ರೀತಿಯಾದಂತಹ ಸಿಸಿಟಿವಿಗಳನ್ನು ಇರ್ತಕ್ಕಂಥದ್ದು. ಅಲ್ಲಿನ ಮಾಲ್ಗಳ ಥಿಯೇಟರ್ ಇರ್ಬೋದು ಅಥವಾ ಅಲ್ಲಿನ ಒಂದು ಟಾಯ್ಲೆಟ್ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥ ಇರ್ತಾರೆ. ಆದ್ರೆ ಇಲ್ಲಿ ಏನು ಬೆಂಗಳೂರಿನ ಬಾಣಸವಾಡಿ ಬಳಿ ಇರ್ತಕ್ಕಂಥ ಒಂದು ಕಾಸ್ಮೋಪಾಲಿಟನ್ ಕ್ಲಬ್, ಪ್ರತಿಷ್ಠಿತ ಕ್ಲಬ್, ಆ ಕ್ಲಬ್ ನಲ್ಲಿ ಏನಿರ್ತಕ್ಕಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಅದು 15 ದಿನಗಳ ಹಿಂದೆ ಅಷ್ಟೇ ಓಪನ್ ಆಗಿತ್ತು. ಅಲ್ಲಿ ಹೋದಂತ ಒಬ್ಬ ತಾಯಿ ಮಗಳಿಗೆ ಈ ರೀತಿಯಾದಂತಹ ಒಂದು ಅನುಭವ ಆಗಿರ್ತಕ್ಕಂಥದ್ದು, ಬೆಚ್ಚಿ ಬೀಳುವಂತ ಅನುಭವ. ಇಲ್ಲಿ ಡ್ರೆಸ್ಸಿಂಗ್ ಚೇಂಜ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಿಸಿಟಿವಿ ಪತ್ತೆ ಆಗಿರ್ತಕ್ಕಂಥದ್ದು. ಸ್ವಿಮ್ಮಿಂಗ್ ಪೂಲ್ ನ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಏನು ಯಾವ ಕಾರಣಕ್ಕಾಗಿ ಸಿಸಿಟಿವಿಯನ್ನು ಅಳವಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಯಾರು ಸಹ ಸರಿಯಾದಂತ ಉತ್ತರವನ್ನ ಮಾಡಲ್ಲ. ಯಾಕಂತಂದ್ರೆ ಅದು ಕ್ಲಬ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಸಾಕಷ್ಟು ಜನ ಹೋಗ್ತಾರೆ, ಅಲ್ಲಿ ಸ್ವಿಮ್ ಮಾಡ್ತಾರೆ, ಜೊತೆಗೆ ಬಟ್ಟೆಯನ್ನ ಬದಲಾಯಿಸುವಂತ ಕೆಲಸವನ್ನ ಸಹ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟು ಅಲ್ಲಿ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಬಳಿ ಯಾರಾದ್ರೂ ಮಕ್ಕಳು ಹೋಗಿ ಬೀಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋದಕ್ಕೆ ಸಿಸಿಟಿವಿಯನ್ನು ಅಳವಡಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಆದ್ರೆ ಆ ಮಹಿಳೆಯರು ಬಟ್ಟೆ ಬದಲಾಯಿಸ್ತಕ್ಕಂಥ ಜಾಗದಲ್ಲಿ ಸಿಸಿಟಿವಿಯನ್ನ ಅಳವಡಿಸಿದ್ದಾರೆ ಅನ್ನೋದ್ರೆ ಅದು ಯಾವ ಉದ್ದೇಶಕ್ಕಾಗಿ ಅಳವಡಿಸಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅನುಮಾನಗಳು ಸಹ ಅಲ್ಲಿ ಕಾಡುತ್ತೆ. ಜೊತೆಗೆ ಸಣ್ಣ ಒಂದು ಪರಿಜ್ಞಾನವೂ ಅಥವಾ ಜ್ಞಾನವೂ ಇಲ್ಲ. ಮಹಿಳೆಯರು ಬಟ್ಟೆ ಬದಲಾಯಿಸ್ತಕ್ಕಂಥ ಜಾಗದಲ್ಲಿ ಸಿಸಿಟಿವಿಯನ್ನ ಅಳವಡಿಸಿದ್ದಾರೆ ಅನ್ನೋದು ಅಲ್ಲಿ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಎಷ್ಟರ ಮಟ್ಟಿಗೆ ಒಂದು ನಿಗಾವನ್ನು ವಹಿಸಿದೆ ಅನ್ನೋದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ಆಡಳಿತ ಮಂಡಳಿಗೆ ದೂರು ದಾಖಲು ಮಾಡ್ತಾರೆ. ಆದ್ರೆ ಈ ಸಿಸಿಟಿವಿ ಇದ್ರೂ ಕೂಡ ಆಡಳಿತ ಮಂಡಳಿ ತುಂಬಾ ನಿರ್ಲಕ್ಷ್ಯ. ಈ ಮಹಿಳೆಯರು ಕೊಟ್ಟಕ್ಕಂತ ಒಂದು ದೂರಿಗೆ ಸಂಬಂಧಪಟ್ಟಂತೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸೆಕ್ರೆಟರಿ ಇವರೆಲ್ಲರ ಗಮನಕ್ಕೂ ತಂದಿರ್ತಾರೆ. ಯಾರು ಸಹ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಒಂದು ಕ್ಷಮಾಪಣೆಯನ್ನು ಸಹ ಕೇಳಿಲ್ಲ. ಜೊತೆಗೆ ಆ ಸಿಸಿಟಿವಿಯನ್ನ ತೆರವು ಮಾಡುವ ಸಂಬಂಧಪಟ್ಟಂತೆ ಯಾವುದೇ ಒಂದು ಉತ್ತರವನ್ನು ಸಹ ಕೊಟ್ಟಿಲ್ಲ. ಹೀಗಾಗಿ ಏನು ಆಕೆ
ಇಲ್ಲಿವರೆಗೂ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿಲ್ಲ. ಈಗ ಕ್ಲಬ್ನ ಆಡಳಿತ ಮಂಡಳಿ ಯಾವ ಉತ್ತರವನ್ನ ಕೊಡ್ತಾರೆ, ಜೊತೆಗೆ ಯಾವ ಕಾರಣಕ್ಕಾಗಿ ಅಲ್ಲಿ CCTVಯನ್ನು ಅಳವಡಿಸಿರೋದ್ರ ಬಗ್ಗೆ ರಿಯಾಕ್ಷನ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಿದ್ರು. ಈಗ ಯಾವುದು ಕೊಡದೇ ಇರೋದಕ್ಕೆ ಈಗ ಪೊಲೀಸರಿಗೆ ಒಂದು ದೂರನ್ನ ಕೊಡೋದಕ್ಕೆ ಆ ಮಹಿಳೆ ಮತ್ತೆ ಅವರ ಮಗಳು ಮುಂದಾಗಿರ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.